ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇದು ನಿನ್ನೆ ಲಾಗು ಭಾನುವಾರದ್ದು. ನನ್ನ ಹಸ್ಬೆಂಡ್ಗೆ ಬ್ಯಾಂಗ್ಳೂರಲ್ಲಿ ಡ್ಯೂಟಿ ಇತ್ತು, ಒಂದು 3-4 ಡೇಸ್ ಅಂತ ಹೇಳಿ ಹೊರಟಿದ್ರು. ಸೊ ಅವ್ರನ್ನ ಬಸ್ ಸ್ಟ್ಯಾಂಡ್ ಬಿಡೋಣ ಅಂತ ಹೇಳಿ 4:15ಗೆ ಬಸ್ ಸ್ಟ್ಯಾಂಡ್ ಹೋಗಿದೆ. ನಾನು ಫುಲ್ ಕವರ್ ಆಗ್ಬಿಟ್ಟಿದೆ, ಬಿಕಾಸ್ ಕೋಲ್ಡ್ ಆಗಲ್ಲ ನನಗೆ. 2-3 ಡೇಸ್ ಇಂದ ಫುಲ್ಲು ಕ್ಲೈಮೇಟ್ ಎಲ್ಲ ಫುಲ್ಲು ಕೋಲ್ಡೇ ಇದೆ, ಆಗ್ತಾನೆ ಇಲ್ಲ. ಅದರಿಂದ ಫುಲ್ಲು ಪ್ಯಾಕ್ ಆಗಿ ಹೋಗಿದ್ದೆ. ಅವ್ರಿಗಂತೂ ಫುಲ್ ಅಳುನೇ ಬರೋ ತರ ಆಗ್ಬಿಟ್ಟಿತ್ತು, ಬಿಕಾಸ್ ಜಾಸ್ತಿ ಬಿಟ್ಟಿರಲ್ಲ ಇಬ್ರು. ಎಷ್ಟೇ ಜಗಳ ಆಡಿದ್ರು ಎಷ್ಟೇ ಕಿತ್ತಾಡಿದ್ರು ಇಬ್ರು ಬಿಟ್ಟಂತೂ ಇರಲ್ಲ. 3-4 ಡೇಸ್ ಹೋಗ್ಬೇಕಲ್ಲ ಅಂತ ಅವರು ಬೇಜಾರು ಮಾಡ್ಕೊಂಡಿದ್ರು. ಬಟ್ ವಿಧಿ ಇಲ್ಲ, ಕೆಲ್ಸ ಹೋಗ್ಲೇಬೇಕಲ್ವಾ, ಮಾಡ್ಲೇಬೇಕು. ಸೊ ಅವ್ರನ್ನ ಫೈನಲಿ ಬಸ್ ಹಚ್ಚಿಸ್ಬಿಟ್ಟು ಬಸ್ಸು ಹೋಗೋ ತನಕನೂ ಅಲ್ಲೇ ಇದ್ದು ಬಂದೆ. ಅವ್ರ ಮುಖನೇ ನೋಡಕ್ ಆಗ್ತಿರ್ಲಿಲ್ಲ, ಅಷ್ಟು ಬೇಜಾರಾಗ್ಬಿಟ್ಟಿದ್ರು. ಅವ್ರನ್ನ ಬಿಟ್ಬಿಟ್ಟು ಹೋಗ್ತಾ ಇದ್ದೇನೆ. ಹೋಗ್ಬಿಟ್ಟು ಮನೇಲಿ ತಿರ್ಗಾ ನಾನು ಮಲ್ಕೊಂಡೆ. ಮಲ್ಗಿ 4:15 ಬಿಟ್ಬಿಟ್ಟು ಬಂದು ಮಲ್ಕೊಂಡಿದ್ದಕ್ಕೆ 7:15 ಎದ್ದೆ. ತಿರ್ಗಾ ಎದ್ದೆ ಎಲ್ಲಾನು ಫ್ರೆಶ್ ಅಪ್ ಆಗ್ಬಿಟ್ಟು ಮಾಮೂಲಿ ಕೆಲಸ ಇರುತ್ತಲ್ಲ, ಕಸ ಗುಡ್ಸೋದು, ಒರೆಸೋದು, ಅಮಾವಾಸ್ಯೆ ಬೇರೆ, ಪೂಜೆ ಗೀಜೆ ಎಲ್ಲ ಮಾಡಿ ತಿಂಡಿ ಮಾಡೋಣ ಅಂತ ಬಂದೆ. ನಮ್ಮ ಅತ್ತೆನೇ ಉಪ್ಪಿಟ್ಟು ಮಾಡಿದ್ರು. ನನ್ನ ಕೆಲಸ ಎಲ್ಲ ಮುಗಿಸ್ ಬರೋ ಇಷ್ಟರಲ್ಲಿ ರವೆ ಉಪ್ಪಿಟ್ಟು ಮಾಡಿದ್ರು. ಅದಕ್ಕೆ ಮಜ್ಜಿಗೆ ಮೆಣಸಿಕಾಯಿನೂ ಹಾಕಿಟ್ಟಿದ್ರು. ಇದನ್ನ ಅಜ್ಜಿ ಮಾಡ್ತಾರೆ, ಮೊಸರಲ್ಲಿ ನೆನೆ ಹಾಕ್ಬಿಟ್ಟು ಮಾಡ್ತಾರೆ. ಇದು ಉಪ್ಪಿಟ್ಟಿಗೆಲ್ಲ ಸೂಪರ್ ಆಗಿರುತ್ತೆ, ಅನ್ನ ಸಾರಿಗೂ ಚೆನ್ನಾಗಿರುತ್ತೆ. ಇದು ಖಾರ ಇರುತ್ತೆ ಜಾಸ್ತಿ. ಯಾವ ಐಟಮ್ ನಮಗೆ ಖಾರವಾಗಿ ತಿನ್ಬೇಕು ಅನ್ಸುತ್ತೋ ಅದ್ರ ಜೊತೆಗೆ ನೆನ್ಸ್ಕೊಂಡು ತಿಂದ್ರೆ ಆಯ್ತು. ಬಟ್ ನಾವು ಜಾಸ್ತಿ ಹಾಕೊಳ್ಳೋದು ಏನಕ್ಕಪ್ಪ ಅಂತಂದ್ರೆ ಉಪ್ಪಿಟ್ಟಿಗೆನೆ. ನನ್ನ ಹಸ್ಬೆಂಡ್ ಒಂದೊಂದ್ಸತಿ ಅನ್ನ ಸಾರಿಗೂ ಕೇಳ್ತಾರೆ. ಇದನ್ನ ಬಿಸಿಲಲ್ಲಿ ಒಣಗಾಕ್ಬೇಕು, ಮೊಸರುಳ್ಳಿ ಉಣ್ಣಿ ಹಾಕ್ಬಿಟ್ಟು. ಅದು ನಮ್ಮ ಅಜ್ಜಿ ಕ್ಲಿಯರ್ ಆಗಿ ಮಾಡ್ತಾರೆ, ನನ್ಗೆ ಅಷ್ಟೊಂದು ಗೊತ್ತಿಲ್ಲ. ಸರಿ ಅಂತ ಹೇಳಿ ಕಾಫಿ ಎಲ್ಲ ಕಾಯಿಸ್ಕೊಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ನಾನು ಫ್ರೆಶ್ ಅಪ್ ಆದೆ. ಫ್ರೆಶ್ ಅಪ್ ಆಗಿದ್ದೆ ಫಸ್ಟೇ, ರೆಡಿ ಆಗ್ಬಿಟ್ಟು. ನನ್ನ ಮಗಳು ದೊಡ್ಡವಳು ರೆಡಿ ಆಗಿರ್ಲಿಲ್ಲ, ಫ್ರೆಶ್ ಅಪ್ ಆಗಿರ್ಲಿಲ್ಲ. ಚಿಕ್ಕವಳು ಮಾತ್ರ ಫ್ರೆಶ್ ಅಪ್ ಆಗಿದ್ಲು. ಸೊ ಇಬ್ರು ಮನೆಯಿಂದ ನಡ್ಕೊಂಡೇ ಹೊರಟ್ವಿ, ಬಿಕಾಸ್ ಅದು ವಾಕಬಲ್ ಡಿಸ್ಟೆನ್ಸ್. ನಮ್ಮ ಮನೆಯಿಂದ ಗೋಪುರ ಕಾಣಿಸದ್ನಲ್ಲ, ಅಲ್ಲೇ ಕಾಣಿಸುತ್ತೆ ದೇವಸ್ಥಾನನೇ. ನಾನು ಹೋಗೋ ಅಷ್ಟರಲ್ಲಿ ಹೋಮ ಎಲ್ಲ ಆಗ್ಬಿಟ್ಟಿತ್ತು, ಬಿಕಾಸ್ 11 o'clock ಆಗ್ಬಿಟ್ಟಿತ್ತು ನನ್ನ ಕೆಲಸ ಎಲ್ಲ ಮುಗಿಸಿ ಹೋಗೋ ತನಕ. ಸೊ ಹೋಮ ಎಲ್ಲ ಮುಗ್ದೋಗಿದ್ರು, ಹೋಗಿ ಪೂಜೆ ಮಾಡ್ಕೊಂಡು ಬಂದೆ. ಇದು ಉತ್ಸವ ಮೂರ್ತಿ, ಇನ್ನ ಎತ್ತಿರ್ಲಿಲ್ಲ ಉತ್ಸವ ಮೂರ್ತಿನ. ಇದನ್ನ ಎತ್ತಿ ಈ ತರ ರೌಂಡ್ ಓಡಿಸ್ತಾರೆ, ಸುತ್ತಿಸ್ತಾರೆ ಸ್ವಾಮಿ ಸುತ್ತ. ಒಂದು 3 ಸುತ್ತು 5 ಸುತ್ತು ಹೊರಗಡೆ ದೊಡ್ಡದಾಗಿಲ್ಲ ಅಂತ ಹೇಳಿ, ಅದ್ರ ಸುತ್ತ ಬರಕ್ಕಾಗಲ್ಲ ಅಂತ ಹೇಳಿ ಒಳಗಡೆನೆ ಮಾಡ್ತಾರೆ. ಮತ್ತೆ ತಿರ್ಗಾ ಈಚೆಗೆ ಬಂದು ಇಡ್ಗಾಯಿ ಹೊಡಿತಾರೆ. ಆ ಕಡೆ ಬೂದ್ ಕುಂಬಳಕಾಯಿನ ಹೊಡೆದಿದ್ರು ಸ್ವಾಮಿ ತಾಯಿ ಮುಂದೆ, ಅಂದ್ರೆ ಛಾಯಾದೇವಿ ಮುಂದೆ. ಇಲ್ಲಿ ಬರೀ ಜೋಡಿ ಇಡ್ಗಾಯಿನ ಇಳಿ ತೆಗ್ದು ಹೊಡೆದ್ರು. ಆ ಕಾಯಿನೂ ಸಹ ಸರಿಯಾಗಿ ಹೊಡಿಲಿಲ್ಲ. ಅಲ್ಲಿ ಮನುಷ್ಯರಿಗೆ ಮಾತ್ರ ದೃಷ್ಟಿ ಆಗುತ್ತೆ ಅಂತಲ್ಲ, ದೇವ್ರಗಳಿಗೂ ದೃಷ್ಟಿ ಆಗ್ಬೋದೇನೋ ಎಲ್ಲೋ ಅಲ್ವಾ. ಜನದ ಕಣ್ ತಪ್ಪಿಸ್ಕೊಳಕ್ ಆಗಲ್ಲ, ದೇವ್ರ ಕಣ್ ತಪ್ಪಿಸ್ಕೊಂಡ್ರು ಏನು ಮಾಡಕ್ಕಾಗಲ್ಲ. ಸೊ ಅಲ್ಲಿ ಫುಲ್ ಕ್ರೌಡ್ ಇರುತ್ತೆ, ಅಮಾವಾಸ್ಯೆ ಅಲ್ವಾ. ನಾನು ಫಸ್ಟ್ ಒಂದು ವಿಡಿಯೋದಲ್ಲೇ ಹೇಳಿದ್ದೆ, ಇಲ್ಲಿ ಅಮಾವಾಸ್ಯೆಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ. ತುಂಬಾನೇ ಕ್ರೌಡ್ ಇತ್ತು, ಫುಲ್ಲು ದೇವಸ್ಥಾನದ ಫುಲ್ಲು ಜನ ಆಗ್ಬಿಟ್ಟಿದ್ರು. ಪ್ರಸಾದ ಎಲ್ಲ ಕೊಡ್ತಾರೆ ಅಲ್ಲಿ ಅಮಾವಾಸ್ಯೆಗೆ. ಸೊ ಫೈನಲಿ ನಾವು ಮಂಗಳಾರತಿ ಎಲ್ಲ ತಗೊಂಡ್ ನೋಡಿ ಎಷ್ಟು ಕ್ರೌಡ್ ಇದಾರೆ ಅಂತ. ಫುಲ್ ಹಿಂದ್ಗಡೆ ತನಕ ಎಲ್ಲ ಕ್ಯೂ ನಿಂತಿರ್ತಾರೆ. ನಾನು ಫುಲ್ ಕವರ್ ಮಾಡೋದ್ನ ಮಾಡ್ಲಿಲ್ಲ, ಗೊತ್ತಿಲ್ಲ ನನ್ಗೆ ಎಷ್ಟಾಗುತ್ತೋ ಅಷ್ಟೊಂದು ಕವರ್ ಮಾಡಿದೆ. ಅಂಡ್ ಅದು ಕಪ್ಪು, ಇದು ಹೋಮ ಮಾಡಿರ್ತಾರಲ್ಲ ಅದ್ರದ್ದು ಕಪ್ಪು ಮನೆಗೆ ಕೊಡಲ್ಲ, ಅಲ್ಲೇನೆ ಇಟ್ಟಿ ಕಳಿಸ್ತಾರೆ. ಸೊ ಕಪ್ಪೆಲ್ಲ ಇಡ್ಸ್ಕೊಂಡು ಮಂಗಳಾರತಿ ಎಲ್ಲ ತಗೊಂಡು ಪ್ರಸಾದನೂ ತಗೊಂಡು ಮನೆ ಕಡೆ ಹೊರಟ್ವಿ. ಫೈನಲಿ ಅಲ್ಲಿಂದ ಮನೆಗೆ ಬರೋ ತನಕನೇ 11:15 ಆಗ್ಬಿಟ್ಟಿತ್ತು. 11 ಗಂಟೆಗೆ ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ. ಅಲ್ಲಿ ಬಂದು ತಿಂಡಿ ಗಿಂಡಿ ಎಲ್ಲ ತಿನ್ಕೊಂಡು ರೆಸ್ಟ್ ಮಾಡಿದ್ದು. ತಿರ್ಗಾ ಸಂಜೆ ವಿಡಿಯೋ ಕಂಟಿನ್ಯೂ ಇದು. ನಾನು ಬೆಳಿಗ್ಗೆನೆ ಬಟ್ಟೆ ನೆನ್ಸಿಟ್ಟಿದ್ದೆ, ಬಿಕಾಸ್ ಮಿಷಿನ್ ಕೆಟ್ಟೋಗ್ಬಿಟ್ಟಿದೆ, ಏನೋ ಡ್ರಮ್ ಹೋಗ್ಬಿಟ್ಟಿದ್ಯಂತೆ. ಸೊ ಬಟ್ಟೆ ಎಲ್ಲ ನೆನ್ಸಿಟ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ವಾಶ್ ಮಾಡೋ ತನಕನೇ ಬಟ್ಟೆನ 3 ಬಕೆಟು ನಡ ಎಲ್ಲ ಬಿದ್ದೋಯ್ತಪ್ಪ. ಬಟ್ಟೆ ಮಾತ್ರ ಒಗ್ಯಕ್ಕಾಗಲ್ಲ, ಬಿಕಾಸ್ ಒಗ್ದು ರೂಢಿ ಇಲ್ಲ. ಸೊ ಒಗ್ಯಕ್ಕಾಗಲ್ಲ. ಅದೇನ್ ಪ್ರಾಬ್ಲಮ್ ಅಂದ್ರೆ ಇನ್ನು 15 ಡೇಸ್ ಆಗುತ್ತೆ ಅಂತ ಡ್ರಮ್ ಬಂದು ಎಲ್ಲ ಫಿಟ್ ಮಾಡಿ ಮಾಡ್ಕೊಡೋ ತನಕ. ಅಲ್ಲಿ ತನಕ ಕೈಲೇ ಒಗಿಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.